ಮಾಮ್, ಪಾರ್ಥ, ಯಾಕೆ ಹೀಗೆ ಕೂತಿದ್ಯಾ? ಮಹಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಸಮಾಧಾನ ಮಾಡ್ಕೊ ಮಾಮ್. ಅದಷ್ಟು ಸುಲಭನ ಪಾರ್ಥ? ಹೇಗೋ ನನ್ನ ಮಗಳಿಗೆ ಒಂದು ಮಗು ಆಗ್ತಿದೆ ಅಂತ ನಾನು ಎಷ್ಟು ಖುಷಿಯಾಗಿದೆ. ಆದರೆ ಹೀಗಾಗೋಯ್ತಲ್ಲ, ತುಂಬ ನೋವಾಗ್ತಾ ಇದೆ. ಜೊತೆಗೆ ನನ್ನ ಮಕ್ಕಳಲ್ಲಿ ಯಾರಿಗೂ ಮಕ್ಕಳಾಗಲಿಲ್ಲ ಅನ್ನೋ ನೋವು ನನಗೆ ಜಾಸ್ತಿ ಕಾಡ್ತಾ ಇದೆ. ಮನಸ್ಸಲ್ಲಿ ಇಷ್ಟೆಲ್ಲ ಇಟ್ಕೊಂಡು ನಾನು ಹೇಗೆ ಸಮಾಧಾನವಾಗಿರಲಿ? ಅತ್ತೆ, ಇದನ್ನ ಯಾರು ಬಯಸಿದ್ದಲ್ಲ. ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲ ದೇವ್ರಿಚ್ಛೆ, ವಿಧಿ. ಇದನ್ನ ಒಪ್ಕೊಳ್ಳೋದು ಒಂದೇ ನಮ್ಗಿರೋ ದಾರಿ. ನೀವೇ ಹೀಗೆ ಕುಗ್ಗೋಗ್ಬಿಟ್ರೆ ಹೇಗೆ ಅತ್ತೆ? ನೀನು ಹೇಳೋದು ಸರಿಯಾಗಿದೆ ಅಪೇಕ್ಷಾ. ಆದರೆ ತಾಯಿ ಭಾವನೆ ಮುಂದೆ ಯಾವ ಲಾಜಿಕ್ಕೂ ಕೆಲ್ಸಕ್ಕೆ ಬರಲ್ಲ, ಯಾವ ಸಮಾಧಾನನೂ ಇಲ್ಲಿ ಪ್ರಯೋಜನಕ್ಕೆ ಬರಲ್ಲ. ತಾಯಿ ಪ್ರೀತಿ ಅಂತ ಬಂದ್ರೆ ಉಳಿದದೆಲ್ಲ ಹಿಂದಕ್ಕೆ ಹೋಗ್ಬಿಡತ್ತೆ ಅಪೇಕ್ಷಾ. ಮಕ್ಕಳ ವಿಷಯದಲ್ಲಿ ತಾಯಿ ಪಡೋ ನೋವು, ಸಂಕಟ ಅವಳಿಗೆ ಮಾತ್ರ ಗೊತ್ತು. ಅದನ್ನ ಯಾರಿಗೂ ಅರ್ಥ ಮಾಡ್ಸಕ್ಕಾಗಲ್ಲ. ನಮಗೆಲ್ಲ ಅರ್ಥ ಆಗುತ್ತೆ ಮಾಮ್. ಆದರೆ ಈ ಥರ ಯೋಚನೆ ಮಾಡ್ಕೊಂಡು ಮನ್ಸಿಗೆ ನೋವು ಮಾಡಿಕೊಂಡ್ರೆ ಯಾವುದು ಬದಲಾಗಲ್ಲ ಅಲ್ವಾ? ನೀನು ಇದನ್ನು ಓವರ್ಕಮ್ ಮಾಡಲೇಬೇಕು ಮಾಮ್. ಏನ್ ಮಾಡದ್ ಪಾರ್ಥ? ನಿಮ್ಗೆಲ್ಲ ನಿಮ್ದೇ ಆದ ಜೀವನ ಇದೆ, ಕೆಲಸ ಕಾರ್ಯ ಇರತ್ತೆ. ನನಗೆ ಯಾರನ್ನು ಡಿಸ್ಟರ್ಬ್ ಮಾಡಕ್ಕೆ ಇಷ್ಟ ಇಲ್ಲ. ಮುಂಚೆ ಆದರೆ ನನ್ನ ಜೊತೆ ಮಾತಾಡೋಕ್ಕೆ ಅಣ್ಣ ಇರ್ತಿದ್ದ, ಆದ್ರೆ ಅವನು ಈಗೆಲ್ಲೋ ಹೋಗ್ಬಿಟ್ಟಿದ್ದಾನೆ. ಅವನಿದ್ದಿದ್ರೆ ಅವನ ಹತ್ರ ನನ್ನ ನೋವು ಕಷ್ಟ ಎಲ್ಲ ಹೇಳ್ಕೊತಾ ಇದೆ, ನನ್ನ ಮನಸ್ಸನ್ನ ಹಗುರ ಮಾಡ್ಕೋತಾ ಇದೆ. ಆದ್ರೆ ಅವನು ಈಗಿಲ್ವಲ್ಲ. ನನ್ನ ಮಕ್ಕಳಲ್ಲಿ ಒಬ್ಬ ಮಾತ್ರ ಈ ರೀತಿ ಆದ. ಅವನನ್ನ ನಾನು ಸರಿಯಾಗಿ ಬೆಳೆಸಿಲ್ಲ. ಅದೇ ಪಾಪ ಇವತ್ತು ನನ್ನನ್ನು ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ರಂಗನಾಥ ಸ್ವಾಮಿ. ಮಮ್ಮ, ಏ ಮಮ್ಮ, ಅಲ್ಲ ಕಣ್ಣೋಡ ಹೆಂಗ್ ಬಿಡ್ತಾನೆ. ಏನು ಮಾಮ, ಹೊಟ್ಟೆ ಒಳಗಡೆ ಈ ದೊಡ್ಡ ಕರಳು ಸಣ್ಣ ಕರಳು ಎಲ್ಲ ಫುಲ್ ಜುಗಲ್ ಬಂದಿ ಆಡ್ತಿರ್ಬೇಕಲ್ಲ? ಬಾಯಿ ಬಡ್ಕೋತಾ ಇರ್ಬೇಕೇನೋ, ಹಶು ಹಶು ಅಂತ. ಪಾಪ, ಅದಕ್ಕೆ ಖುಷಿ ಪಡ್ಸಕ್ಕೆ ಅಂತ ನಾನೇನೋ ತಂದಿದ್ದೀನಿ. ಏನ್ ಗೊತ್ತಾ? ಟನ್ ಟಡನ್. ಕೊಡು ಕೊಡು ಕೊಡು, ಹಸು ಆಗುತ್ತೆ ಕಣೋ. ಆಗ್ತಿದ್ಯಾ ಕಂದ? ಓನ ಕಂದ, ನಿನ್ ಕಷ್ಟ ಅಯ್ಯೋ ನೋಡಕ್ ಆಗ್ತಿಲ್ವಲ್ಲೋ. ಇದನ್ನ ತಂದಿದ್ದೀನಿ ಅಂತ ಅಂದೆ, ಆದ್ರೆ ನಿನಗೆ ಅಂದೇನೋ? ನಿನಗೆ ಅನ್ನ ಇಲ್ಲ ತಾನೆ? ಕಿಲ ಕಿಲ, ನಾನಿದನ್ನ ಕೊಡಕ್ಕಿಲ್ಲ. ಇಷ್ಟ ಈಸಿಯಾಗಿ ಊಟ ಸಿಕ್ಬಿಟ್ರೆ ಮಜಾ ಇರೋದಿಲ್ಲ ಮಾಮು. ಕಿಕ್ ಬೇಕು, ಕಿಕ್ಕು. ಕಿಕ್ಕಿದ್ರೇನೆ ಲೈಫಲ್ಲಿ ಒಂದು ಕಳೆ. ನೀನಂತ ದೊಡ್ಡವರು ಒಂದು ಗಾದೆ ಮಾತು ಹೇಳಿದ್ದಾರೆ, ಏನ್ ಗೊತ್ತಾ? ಕಾದು ತಿನ್ನುವ ಹಣ್ಣು ತುಂಬಾ ರುಚಿಕರ ಅಂತ. ಕಾದು ತಿನ್ನು, ರುಚಿ ಚೆನ್ನಾಗಿರುತ್ತೆ. ಹಶ್ವು ಅನ್ನೋದು ಏನ್ ಗೊತ್ತಾ? ಸಾಫ್ಟ್ವೇರ್ ವೈರಸ್ ಇದ್ದಾಗೆ. ಅದು ಒಂದ್ಸಲ ಒಳಗಡೆ ಶುರು ಆಯ್ತು ಅನ್ಕೋ, ಇಡೀ ಸಿಸ್ಟಮೇ ಕರಪ್ಟ್ ಆಗ್ಬಿಡುತ್ತೆ. ಆ ಹಸುವನ್ನು ನೀಗ್ಸೋದಕ್ಕೋಸ್ಕರ ಮನುಷ್ಯ ತನ್ನ ಹಣ, ಆಸ್ತಿ ಅಷ್ಟೇ ಯಾಕೆ ಮಾನ ಮರ್ಯಾದೆ ಬಿಟ್ಕೊಡೋಕ್ಕೂ ರೆಡಿ ಆಗ್ಬಿಡ್ತಾನೆ. ಅಷ್ಟು ಕಾಟ ಕೊಡುತ್ತೆ ಬಡ್ಡಿ ಮಗೊಂದು ಹಶ್ವು ಅನ್ನೋದು. ಆದ್ರೆ ನೀನಿದ್ಯಲ್ಲ, ನೀನು ಕ್ರಿಮಿ. ಬಾಯಿ ಬಿಟ್ಟು ಒಂದೇ ಒಂದು ಸತ್ಯ ಹೇಳಕ್ಕೂ ಹಿಂದೆ ಮುಂದೆ ನೋಡ್ತಾ ಇದೆಯಲ್ಲ, ಎಷ್ಟಿರಬೇಡ ನಿನಗೆ. ಕರಗಿಸ್ತೀನಿ, ಎಲ್ಲ ಕರಗಿಸ್ತೀನಿ. ನೋಡಮ್ಮಮ್ಮ, ಈಗಲೂ ಹೇಳ್ತಾ ಇದೀನಿ, ಕಾಲ ಮಿಂಚಿಲ್ಲ. ಮನ್ಸಿನ ಮಾತು ಕೇಳ್ಬೇಡಪ್ಪ. ದೇವ್ರು ಕೊಟ್ಟಿದ್ದಾನಲ್ಲ ಐತಲೆ, ಅದನ್ನ ಉಪಯೋಗಿಸು. ಸತ್ಯ ಬಾಯ್ಬಿಡು, ಈ ಪಾರ್ಸಲ್ ಹಂಗೆ ಸೀದಾ ನಿನ್ನ ಎದುರುಗಡೆ ಬರುತ್ತೆ.
ನೋ ರಿಯಾಕ್ಷನ್. ನೋಡು ಮಮ್ಮ, ನೀನು ಆ ಸತ್ಯನ ನನ್ನಿಂದ ಮುಚ್ಚಿಡೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದೆಯೋ, ಎಷ್ಟು ಶ್ರಮ ಆಗ್ತಿದ್ಯೋ, ಮುಂದಕ್ಕೊಂದಿನ ಅದಕ್ಕಿಂತ ಡಬಲ್ ಎಫೆಕ್ಟ್ ಬೀಳುತ್ತೆ ಆ ಮಗು ಮೇಲೆ. ಆಲ್ರೆಡಿ ಒಂದು ಮಗುನ ಸಿಕ್ಕಾಬಟ್ಟೆ ದೂರ ಕಳಿಸಾಗಿದೆ. ಇನ್ನು ಉಳಿದಿರೋ 2 ಪಿಳ್ಳೆಗಳು ನನಗೆ ಯಾವ ಲೆಕ್ಕನೂ ಅಲ್ಲ. ಪರ್ಮನೆಂಟ್ ಆಗಿ ದೂರ ಮಾಡ್ಬಿಡ್ತೀನಿ ಆ ಗೌತಮಿಂದ ಅವರನ್ನ. ಇದನ್ನ ತಲೆಯಲ್ಲಿಟ್ಕೊಂಡು ಸತ್ಯನ ಹೊರಗಡೆ ಕಕ್ಕಿದ್ರೆ ಸರಿ, ಇಲ್ಲ ಮುಂದಿನ ಪರಿಣಾಮ ತುಂಬಾ ಭೀಕರವಾಗಿರುತ್ತೆ. ಯಾಕೋ ದಿನಕ್ಕೆ ಮನುಷ್ಯತ್ವ ಬಿಟ್ಟು ರಕ್ಕಸ್ನಾಗ್ತಾ ಇದೆಯಾ? ನೀನು ಕ್ರೂರ ಬುದ್ಧಿ ತೋರಿಸ್ತಿದೀಯನೋ? ಅದು ಬೇರೆ ಯಾರು ಅಲ್ಲ ಕಣೋ, ನಿನ್ನ ವಂಶದ ಕುಡಿ, ನಿನ್ನ ವಂಶದ ರಕ್ತ ಕಣೋ. ಥು, ಇಷ್ಟು ಕೀಳ್ಮಟ್ಟ ಕೇಳ್ಬಿಟ್ಟಿಯಲ್ಲೋ, ನಿನಗೆ ದೇವ್ರಿಗೆ ಕ್ಷಮಿಸ್ತಾನ? ಮಾಮ 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 ಏನು ಮಾಮ ನೀನು? ಎಲ್ಲ ವಿಚಾರ ಗೊತ್ತಿರೋ ನೀನೇ ಎಮೋಷನಲಿ ಇಷ್ಟೊಂದು ಬಿಲ್ಡಪ್ ಡೈಲಾಗ್ ಹೊಡೆದ್ರೆ ನನ್ಗೇನು ಅಂತ ಹೇಳಿ? ನಾನು ಅವನು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿ ಒಂದೇ ತಟ್ಟೆಲಿ ಅನ್ನ ತಿಂದಿದ್ದೀವೇನೋ? ವಂಶದ ಕುಡಿ ಅಂತ ವಂಶದ ಯಾವ ಕುಡಿನೋ ಇಲ್ಲ. ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಂಡ್ಬಿಡು. ಯಾವುದೇ ಕಾರಣಕ್ಕೂ ಆ ಗೌತಮ್ ನೆಮ್ಮದಿಯಾಗಿರೋದಕ್ಕಾಗ್ಲಿ ಖುಷಿಯಾಗಿರೋದಕ್ಕಾಗ್ಲಿ ಬಿಡೋ ಮಗನೇ ಅಲ್ಲ ನಾನು. ಖಂಡಿತ ಅಲ್ಲ. ಇದನ್ನ ಅರ್ಥಕೊಂಡು ಈ ಕಷ್ಟದ ಕಾರ್ಪಣ್ಯದಿಂದ ನೀನು ದೂರ ಆಗ್ಬೇಕು ಅನ್ನೋದಾದ್ರೆ ಆದಷ್ಟು ಬೇಗ ಸತ್ಯನ ಬಾಯ್ಬಿಡು, ಇಲ್ವಾ? ಆಹಾ, ಘಮ ಅಂತ ಇದೆ. ಟೇಸ್ಟ್ ನೋಡ್ಬಿಡ್ತೀನಿ. ಸೂಪರ್. ನೆಕ್ಸ್ಟ್ ಇದೇ ಹೋಟ್ಲು ಹೋಗ್ತೀನಿ ನಾನು, ಪಕ್ಕ ಫಿಕ್ಸು. ಭವತಿ ಭಿಕ್ಷಾಂದೇಹಿ. ಹೋಗ್ಲಿ ತಗೋ. ತಿನ್ನು, ಹಬ್ಬ ಮಾಡು. ರುಚಿ ಸಕ್ಕದಾಗಿದೆ ನೋಡು. ಇನ್ನೊಂಚೂರು ಬೇಕಾ? ಎಂಜಾಯ್ ಎಂಜಾಯ್. ಬೀಳ್ಸ್ಬಿಟ್ಟಮ್ಮಮ್ಮ, ನಿಂದೆ ಲಾಸ್, ಮತ್ ಕೊಡಲ್ಲ.